ಗೊತ್ತಿದೆ ಇದಲ್ಲಿ ಏನೂ ಇಲ್ಲ ಅಂತ ಇವರು ಪೊಲಿಟಿಕಲ್ ಪ್ರೆಷರ್ ಮೇಲೆ ಈಗ ಪಾದಯಾತ್ರೆ ಹೋಗೋರು ಬಿಜೆಪಿಯವರು 10 ದಿನ ಪಾದಯಾತ್ರೆ ಮಾಡಿದ್ದಾರೆ. 10 ದಿನ ಆಗಿ ಏನೂ ಆಗಲಿಲ್ಲ ಅಂದರೆ ಏನಾಗ್ತದೆ, ಇವ್ರು ಕೆಟ್ಟ ಹೆಸರು ಬರ್ತದೆ ಅಂತ ಪ್ರೆಷರ್ ಮೇಲೇ ಕೊಟ್ಟಿರೋದು. ನಮಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದೆ, 100ಕ್ಕೆ 100 ನ್ಯಾಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ. ರಾಷ್ಟ್ರಪತಿಗಳು ಒಂದು ಕಂಪ್ಲೇಂಟ್ ಕೊಡೋಕಂತ ಪ್ಲಾನಿಂಗ್ ಇದೆ ಸರ್. ಅವ್ರು ಏನು ಬೇಕಾದ್ರೆ ಮಾಡ್ತಾರೆ ಬಿಜೆಪಿ ಸೈಡ್. ನೀವು ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಇನ್ನು ಮಾಡ್ತೀನಿ. ಇವತ್ತು ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಕರೆದ 5 ಗಂಟೆಗೆ, ನಾನು 5 ಗಂಟೆಗೆ ಹೋಗ್ತಾ ಇದ್ದೀನಿ. ಸರ್, ಸಿಎಂ ಅವ್ರ ಹತ್ರ ಮಾತಾಡಿದ್ರಿ ಸರ್? ನೀವು ಮಾತಾಡಿದ್ರಾ? ಇಲ್ಲ, ಈ ವಿಚಾರ ಮಾತಾಡಿಲ್ಲ. ಈಗ ಬರ್ತಾರೆ ಗೊತ್ತಾಯ್ತಾರೆ ಆಗಿದೆ ಅಂತ. ಈಗ 5 ಗಂಟೆಗೆ ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ CM ಆಫೀಸಿಂದ ಫೋನ್ ಬಂದಿತ್ತು. ನಾನು KDP ಮೀಟಿಂಗ್ ಮುಗಿಸ್ಕೊಂಡು ನಾನು ನೇರವಾಗಿ ಬೆಂಗಳೂರು ಸರ್. ಇದೊಂದು CM ಬದಲಾವಣೆ ಹತ್ರ ಆಯ್ತಾ? ಏನಕ್ಕೆ CM ಬದಲಾವಣೆ ಮಾಡ್ತಾರೆ? ಯಾಕಂದರೆ ಯಾವ ಬದಲಾವಣೆ ಇಲ್ಲ. ಏನಕ್ಕೆ ಬದಲಾವಣೆ ಮಾಡಬೇಕು? ಆಮೇಲೆ CM ಪಾತ್ರ ಏನು? ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳಕ್ಕೆ ಹೋಗ್ತೀನಿ, CM ಯಾವ ಥರ ಪಾತ್ರ ಇದೆ ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ. ಮುಖ್ಯಮಂತ್ರಿ ಇದ್ದಿದ್ದು BJP ಕಾಲದಲ್ಲಿ ಆಗಿರೋದು. ಸೈಡ್ ಯಾವಾಗ ಹಂಚಿದ್ದಾರೆ ಅವ್ರಿಗೆ? ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, 3 ಸೈಡ್ ಯಾರು ಈ ಥರ ಅಕ್ವೈರ್ ಆದರೆ 50-50 ಶೇರಿಂಗ್ ಮಾಡಿ ಅಂತ. ಇವ್ರು 50-50 ಶೇರಿಂಗು ತೊಗೊಂಡಿಲ್ಲ. 14 ಸೈಡಲ್ಲಿ 50-50 ಶೇರಿಂಗು ತೊಗೊಂಡಿಲ್ಲ. 14 ಸೈಟ್ ಮಾತ್ರ ಅಲ್ಲ, ಟೋಟಲ್ ಇಂಥವ್ರಿಗೆ ಅನ್ಯಾಯ ಆಗಿರೋರನ್ನ 125 ಸೈಟ್ ಕೊಡ್ತಾರೆ. ಅದಲ್ಲ ಇದು 14 ಸೈಟ್. ಆಮೇಲೆ ಮುಖ್ಯಮಂತ್ರಿ ಪಾತ್ರ ಏನಿದೆ ಇದರಲ್ಲಿ? ಪೊಲಿಟಿಕಲ್ ಪ್ರೆಷರ್ ರಾಜೀನಾಮೆ ನಿಮ್ಮ ಪಾರ್ಟಿ ಅಲ್ಲದ ಬಿಜೆಪಿಯಿಂದ ಒತ್ತಡ ಹಾಕಿ ಈ ಥರ ಮಾಡಿದ್ರೆ ಸರ್ಕಾರಕ್ಕೆ ಈಗ 135 ಬಂದಿದೆ, 135+ ಕೆಟ್ಟ ಹೆಸರು ತರಬೇಕಂತ BJಪಿಯವರು ಅವ್ರು ಸಹಿಸಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಜನ ನಮ್ಮ ಪರ ಇದ್ದಾರೆ. ಮೊನ್ನೆ ಲೋಕಸಭೆಯಲ್ಲಿ ನಂಬರ್ ಕಡಿಮೆ ಆಗಿರ್ಬೋದು. ನಮಗೆ 9 ಪಾರ್ಲಿಮೆಂಟ್ ಸದಸ್ಯರು ಇದ್ದಿರ್ಬೋದು, 9 ಅಂದರೆ ಪರ್ಸೆಂಟೇಜ್ ನೋಡಿದ್ರೆ ನಮಗೆ ಹೋದ ಸತಿಂದ 10% ಜಾಸ್ತಿ ಆಗಿದೆ. 14% ಜಾಸ್ತಿ, 14% ಜಾಸ್ತಿ ಆಗಿದೆ. ಅದಕ್ಕೆ ಸಹಿಸಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ನಾವು ಕೊಡ್ತಾ ಇರೋದು ಕಾರ್ಯಕ್ರಮಗಳು, ಈ 5 ಗ್ಯಾರಂಟಿಗಳು. ಈಗ ಬಡವ್ರು ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರ ಕಾಲದಲ್ಲಿ ಇಷ್ಟೆಲ್ಲ ಮಾಡ್ತಾ ಇರ್ತಾರಲ್ಲ BJಪಿಯವರು. ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಯ್ತಾ BJಪಿಯವರು? BJಪಿಯವರು ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಯ್ತು ಅಂದರೆ 5 ವರ್ಷ ಅವ್ರು ಅಧಿಕಾರದಲ್ಲಿ ಇದ್ದಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಸ್ಯಾಂಕ್ಷನ್ ಮಾಡಿದ ಮನೆಗಳು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJಪಿ ಸರ್ಕಾರ ಬಂತು, 1 ಮನೆ ಸ್ಯಾಂಕ್ಷನ್ ಮಾಡಿ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ HP ಸ್ಕೀಮಲ್ಲಿ 1 ಮನೆ ಸ್ಯಾಂಕ್ಷನ್ ಮಾಡಿದರೆ ಇಲ್ಲ 1 ಮನೆ ಕೊಟ್ಟಿದ್ರೆ ರಾಜಕೀಯದಿಂದ ನಿವೃತ್ತಿ ತಗೊಳ್ತಿಲ್ಲ ಇವತ್ತೇ. ಇದೊಂದು CM ಬದಲಾವಣೆ ಹತ್ರ ಆಯ್ತಾ? ಏನಕ್ಕೆ CM ಬದಲಾವಣೆ ಮಾಡ್ತಾರೆ? ಯಾಕಂದರೆ ಯಾವ ಬದಲಾವಣೆ ಇಲ್ಲ. ಏನಕ್ಕೆ ಬದಲಾವಣೆ ಮಾಡಬೇಕು? ಆಮೇಲೆ CM ಪಾತ್ರ ಏನು? ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳಕ್ಕೆ ಹೋಗ್ತೀನಿ, CM ಯಾವ ಥರ ಪಾತ್ರ ಇದೆ ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ. ಮುಖ್ಯಮಂತ್ರಿ ಇದ್ದಿದ್ದು BJP ಕಾಲದಲ್ಲಿ ಆಗಿರೋದು. ಸೈಡ್ ಯಾವಾಗ ಹಂಚಿದ್ದಾರೆ ಅವ್ರಿಗೆ? ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, 3 ಸೈಡ್ ಯಾರು ಈ ಥರ ಅಕ್ವೈರ್ ಆದರೆ 50-50 ಶೇರಿಂಗ್ ಮಾಡಿ ಅಂತ. ಇವ್ರು 50-50 ಶೇರಿಂಗು ತೊಗೊಂಡಿಲ್ಲ. 14 ಸೈಡಲ್ಲಿ 50-50 ಶೇರಿಂಗು ತೊಗೊಂಡಿಲ್ಲ. 14 ಸೈಟ್ ಮಾತ್ರ ಅಲ್ಲ, ಟೋಟಲ್ ಇಂಥವ್ರಿಗೆ ಅನ್ಯಾಯ ಆಗಿರೋರನ್ನ 125 ಸೈಟ್ ಕೊಡ್ತಾರೆ. ಅದಲ್ಲ ಇದು 14 ಸೈಟ್. ಆಮೇಲೆ ಮುಖ್ಯಮಂತ್ರಿ ಪಾತ್ರ ಏನಿದೆ ಇದರಲ್ಲಿ? ಪೊಲಿಟಿಕಲ್ ಪ್ರೆಷರ್ ರಾಜೀನಾಮೆ ನಿಮ್ಮ ಪಾರ್ಟಿ ಅಲ್ಲದ ಬಿಜೆಪಿಯಿಂದ ಒತ್ತಡ ಹಾಕಿ ಈ ಥರ ಮಾಡಿದ್ರೆ ಸರ್ಕಾರಕ್ಕೆ ಈಗ 135 ಬಂದಿದೆ, 135+ ಕೆಟ್ಟ ಹೆಸರು ತರಬೇಕಂತ BJಪಿಯವರು ಅವ್ರು ಸಹಿಸಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಜನ ನಮ್ಮ ಪರ ಇದ್ದಾರೆ. ಮೊನ್ನೆ ಲೋಕಸಭೆಯಲ್ಲಿ ನಂಬರ್ ಕಡಿಮೆ ಆಗಿರ್ಬೋದು. ನಮಗೆ 9 ಪಾರ್ಲಿಮೆಂಟ್ ಸದಸ್ಯರು ಇದ್ದಿರ್ಬೋದು, 9 ಅಂದರೆ ಪರ್ಸೆಂಟೇಜ್ ನೋಡಿದ್ರೆ ನಮಗೆ ಹೋದ ಸತಿಂದ 10% ಜಾಸ್ತಿ ಆಗಿದೆ. 14% ಜಾಸ್ತಿ, 14% ಜಾಸ್ತಿ ಆಗಿದೆ. ಅದಕ್ಕೆ ಸಹಿಸಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ನಾವು ಕೊಡ್ತಾ ಇರೋದು ಕಾರ್ಯಕ್ರಮಗಳು, ಈ 5 ಗ್ಯಾರಂಟಿಗಳು. ಈಗ ಬಡವ್ರು ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರ ಕಾಲದಲ್ಲಿ ಇಷ್ಟೆಲ್ಲ ಮಾಡ್ತಾ ಇರ್ತಾರಲ್ಲ BJಪಿಯವರು. ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಯ್ತಾ?